ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಬೂತುಲ್ದಿನಿ ಗ್ರಾಮದಲ್ಲಿ ವಾಂತಿ ಭೇದಿ ಪ್ರಕರಣ, 27 ಜನ ಅಸ್ತವ್ಯಸ್ತ. ವೃತ್ತಿ ಮತ್ತು ನಿವೃತ್ತಿ ನೌಕರರ ಜೀವನದಲ್ಲಿ ಬಹಳ ಮುಖ್ಯ. ಕೆ ವಿರೂಪಾಕ್ಷಪ್ಪ. ದಿವಂಗತ ದೀಪುಗೌಡ ಸ್ಮರಣಾರ್ಥ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆರಂಭ. ಭತ್ತ ಖರೀದಿ ಹಣ ಕೊಡಲಾರದೆ ಸತಾಯಿಸಿದ್ದಕ್ಕೆ ಏಜೆನ್ಸಿ ಹುಡುಗನ ಮೇಲೆ ಹಲ್ಲೆ ಪ್ರಕರಣ ದಾಖಲು. ಕುರುಕುಂದ ಗ್ರಾಮದ ರುದ್ರಭೂಮಿಯಲ್ಲಿ ಸಸಿನೆಟ್ಟ ವನಸಿರಿ ಫೌಂಡೇಶನ್. ವಾರ್ತೆಗಳ ವಿವರ. ತಾಲೂಕಿನ ಬೂತುಲ್ದಿನಿ ಗ್ರಾಮದಲ್ಲಿ ವಾಂತಿ ಭೇದಿ ಪ್ರಕರಣ ಬೆಳಕಿಗೆ ಬಂದಿದ್ದು, ಸುಮಾರು 20 ರಿಂದ 30 ಜನ ಗ್ರಾಮಸ್ಥರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಲುಷಿತ ನೀರು ಸೇವನೆಯಿಂದ ಹೀಗಾಗಿದೆ ಎಂದು ಹೇಳಲಾಗುತ್ತಿದೆ. ಕಳೆದ 1 ವರ್ಷದಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೀರಿನ ಟ್ಯಾಂಕ್ ತೊಳೆಯದೆ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆ ಬೂತುಲ್ದಿನಿ ಗ್ರಾಮದಲ್ಲಿ ವಾಂತಿ ಭೇದಿ ಪ್ರಕರಣ ಉಲ್ಬಣಗೊಳ್ಳಲು ಕಾರಣವೆಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದು, ಸರಿಯಾದ ರೀತಿಯಲ್ಲಿ ನೀರು ಶುದ್ಧೀಕರಿಸಿ ಸರಬರಾಜು ಮಾಡಿದ್ದರೆ ವಾಂತಿ ಭೇದಿ ಪ್ರಕರಣವು ಉಲ್ಬಣಗೊಳ್ಳುತ್ತಿರಲಿಲ್ಲ. ಈಗ 20 ರಿಂದ 30 ಜನ ಗ್ರಾಮಸ್ಥರು ವಾಂತಿ ಭೇದಿಗೆ ತುತ್ತಾಗಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದರು. ವಿಷಯ ತಿಳಿಯುತ್ತಿದ್ದಂತೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್, ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಐನಗೌಡ, ನೈರ್ಮಲ್ಯ ವಿಭಾಗದ AEE ವಿಜಯಲಕ್ಷ್ಮಿ ಬೂತುಲ್ದಿನಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ನೀರಿನ ಸಮಸ್ಯೆಯಿಂದ ಈ ಘಟನೆ ನಡೆದಿದ್ದು, ಶುದ್ಧವಾದ ನೀರನ್ನು ಕುಡಿಯುವಂತೆ ಮಾಹಿತಿ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುಗೌಡ ಬಾದರ್ಲಿ ಬೂತುಲ್ದಿನಿ ಗ್ರಾಮಕ್ಕೆ ಭೇಟಿ ನೀಡಿ ವೈದ್ಯರಿಂದ ಮಾಹಿತಿ ಪಡೆದು ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಸೂಚಿಸಿ ಅಸ್ವಸ್ಥಗೊಂಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯಾಧಿಕಾರಿಗಳಿಗೆ ತಿಳಿಸಿದರು. ನೀರಿನ ಶಾಂಪಲ್ ಪಡೆದು ಪ್ರಯೋಗಾಲಯಕ್ಕೆ ಕಳಿಸಲಾಗಿದ್ದು, ವರದಿ ನಂತರ ಕಾರಣ ತಿಳಿಯಲಿದೆ. ಇಲ್ಲಿಯವರೆಗೆ ತೀವ್ರ ಅಸ್ವಸ್ಥ ಪ್ರಕರಣ ಕಂಡು ಬಂದಿಲ್ಲ. ಗ್ರಾಮದಲ್ಲಿಯೇ ಚಿಕಿತ್ಸೆ ನೀಡುತ್ತಿದ್ದು, ಯಾರೂ ಆತಂಕ ಪಡಬಾರದು. ಗ್ರಾಮದ ಜನರು ನೀರನ್ನು ಕುದಿಸಿ ಆರಿಸಿ ಕುಡಿಯಲು ವೈದ್ಯರು ಸಲಹೆ ನೀಡಿದರು. ದೈಹಿಕ ಶಿಕ್ಷಕನ ಕ್ಷೇತ್ರ ವಿಸ್ತಾರವಾದದ್ದು. ಅವರಿಗೆ ವಿದ್ಯಾರ್ಥಿಗಳು ಹೆದರುತ್ತಾರೆ. ಶಾಲೆಯ ಶಿಸ್ತಿಗೆ ಇವರ ಕೊಡುಗೆ ಬಹಳ ಮುಖ್ಯ. ಆ ಕೆಲಸವನ್ನು HF ಮಸ್ಕಿ ಮಾಡಿದ್ದಾರೆ. ಅವರು ಕೇವಲ ಶಾಲೆಗೆ ಸೀಮಿತವಾಗದೆ ಸಮಾಜಕ್ಕೂ ಸೇವೆ ಸಲ್ಲಿಸಿದ್ದಾರೆ ಎಂದು ಕೆ ವಿರೂಪಾಕ್ಷಪ್ಪನವರು ಕಾರ್ಯಕ್ರಮ ಉದ್ಘಾಟಿಸಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ನಗರದ ಟೌನ್ ಹಾಲ್ನಲ್ಲಿ ಶ್ರೀ ವೆಂಕಟೇಶ್ವರ ಪ್ರೌಢಶಾಲೆ ವಿದ್ಯಾರ್ಥಿ ಬಳಗದಿಂದ ವಯೋನಿವೃತ್ತಿ ಹೊಂದಿದ HF ಮಸ್ಕಿ ಅವರಿಗೆ ಗುರುವಂದನ ಹಾಗೂ ಸನ್ಮಾನ ಕಾರ್ಯಕ್ರಮ ಇಂದು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು, ಶಿಕ್ಷಕರ ವೃತ್ತಿ ಬಹಳ ಮಹತ್ವದ್ದು. ನಗರದಲ್ಲಿ 1984ರಲ್ಲಿ ಪ್ರಾರಂಭವಾದ ಶಾಲೆ ಇದು ನಗರಕ್ಕೆ 2ನೇ ಶಾಲೆ. ಅಲ್ಲಿಂದ ಇಲ್ಲಿಯವರೆಗೆ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಓದಿದ್ದಾರೆ. ಅನೇಕರು ಉನ್ನತ ಹುದ್ದೆಯಲ್ಲಿದ್ದಾರೆ. ಉತ್ತಮ ಶಿಕ್ಷಕರನ್ನು ಹೊಂದಿದೆ ಶಾಲೆ ಇದಾಗಿದೆ ಎಂದರು. ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಶಾಲೆ ಹಾಗೂ ಶಿಕ್ಷಕರ ಕುರಿತು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ನಮ್ಮ ಶಿಕ್ಷಕರು ವಿಜ್ಞಾನಿಗಳ ಥರ. ನನ್ನನ್ನು ಧಾರವಾಡದಲ್ಲಿ ಕಾಲೇಜ್ ಕಲಿಯಲು ಸಹಾಯ ಮಾಡಿದರು. ನಾನು MBBSನಲ್ಲಿ 64ನೇ ರ್ಯಾಂಕ್ ಬಂದೆ. ಇಂದು ಬಳ್ಳಾರಿ ವಿಮ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ಡಾಕ್ಟರ್ ದುರ್ಗಪ್ಪ ತಮ್ಮ ಅನುಭವ ಹಂಚಿಕೊಂಡರು. ಅದೇ ರೀತಿ ಉಪನ್ಯಾಸಕ ತಿಮ್ಮಣ್ಣ ನಾಯಕ್ ಮಾತನಾಡಿ ತಮ್ಮ ಗುರುಗಳ ಸಹಾಯ ಗುಣವನ್ನು ಮೆಚ್ಚಿಕೊಂಡರು. ತಮಗೆ ಶಿಸ್ತು ಕಲಿಸಿದರು. ಅತಿ ಕಡಿಮೆ ಫೀಸ್ ಕಟ್ಟಿಸಿಕೊಂಡು ಶಿಕ್ಷಣ ಕಲಿಸಿದ ಶಾಲೆ ಇದಾಗಿದೆ. ನಮಗೆ ಇದು ಯೂನಿವರ್ಸಿಟಿ ಇದ್ದ ಹಾಗೆ ಎಂದು ಮೌಲಪ್ಪ ಮಾಡಿಸಿರುವಾರ್. ಹಾಗೂ ನಮ್ಮದು 3ನೇ ಬ್ಯಾಚ್. ಆಗ ನಾವು ಚಪ್ಪಲಿ ಹಾಕಿಕೊಂಡು ಶಾಲೆಗೆ ಬರುತ್ತಿದ್ದೆವು. ಯೂನಿಫಾರ್ಮ್ ಇದ್ದಿಲ್ಲ. ಮೊದಲ ಬಾರಿಗೆ ಶೂ ಮತ್ತು ಇನ್ಶರ್ಟ್ ಮಾಡಿಕೊಂಡು ಶಾಲೆಗೆ ಬರುವಂಥ ಡ್ರೆಸ್ ಕೋಡ್ ರೂಪಿಸಿದವರು ನಮ್ಮ HF ಮಸ್ಕಿ ಸಾರ್ ಎಂದು ಡಾಕ್ಟರ್ ನಾಗರಾಜ್ ಚಿಂತ್ಮಾನ್ ದೊಡ್ಡಿ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಸಂಸ್ಥೆಯ ಅಧ್ಯಕ್ಷರಾದ ಮೋಹನ್ ನಸ್ಮನಿ, ಚಂದ್ರಶೇಖರ್ ಕಗ್ಗೋಡ್, ಅಂಬಣ್ಣ, ಮಾರೇಶ್ ಅರಳಳ್ಳಿಯವರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕಾರ್ಯಕ್ರಮದ ವತಿಯಿಂದ HF ಮಸ್ಕಿ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಸವರಾಜ ನಾಡಗೌಡರು, ಸೋಮನಗೌಡ ಬಾದರ್ಲಿ, ರಾಜುಗೌಡ ಬಾದರ್ಲಿ, ಎಸ್ ಶರಣೇಗೌಡ, ಸಿದ್ದರಾಮಪ್ಪ ಮಾಡಿಸಿರುವಾರ್, ಸಂಸ್ಥೆಯ ಮುಖ್ಯಸ್ಥರಾದ ಮೋಹನ್ ಹೊಸ್ಮನಿ, ಬೀರಪ್ಪ ಶಂಭೋಜಿ, ಶರಣಪ್ಪ ತೆಂಗಿನಕಾಯಿ ಸೇರಿದಂತೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಕರು, HF ಮಸ್ಕಿ ಗೆಳೆಯರ ಬಳಗ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಅಮ್ಮ ಏನು ಪ್ರೀತಿ ಮಾಡ್ತಾರೆ ಮಕ್ಕಳಿಗೆ, ಅದೇ ಟೈಪ್ ನೋಡೋರು ನಮಗೆಲ್ಲ ಭಾಳ ಚಂದ ಹೇಳ್ಕೊಡ್ರು.
ಏನು ಕನ್ನಡ ಪಾಠ ಹೇಳಿದ್ರೆ ಅಲ್ಲಿಂದ ಬರೋರು ಹಿಂದಿನ ಕಾಲದಿಂದ ಬಂದು ನಾವು ಕರೆಕ್ಟಾಗಿ ಅಲ್ಲಿ ಕಂಟಿನ್ಯೂ ಮಾಡೋರು ಅದು ನಗರದ ಏಡ್ರಾಗಿ ಕ್ಯಾಂಪಿನಲ್ಲಿ ದಿವಂಗತ ದೀಪು ಗೌಡ ಕೆ ಇವರ ಸ್ಮರಣಾರ್ಥ ಫ್ಯಾಮಿಲಿ ರಿಕ್ರಿಯೇಷನ್ ಕ್ಲಬ್ ಸಿಂಧನೂರು ಇವರ ವತಿಯಿಂದ ನಡೆದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಉದ್ಘಾಟನೆಯನ್ನು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ನೆರವೇರಿಸಿದರು. ದಿವಂಗತ ದೀಪು ಗೌಡ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಶ್ರದ್ಧಾಂಜಲಿ ಅರ್ಪಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಕ್ರೀಡಾಪಟುಗಳಿಗೆ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ನ ತಾಲೂಕಾ ಘಟಕದ ಅಧ್ಯಕ್ಷರಾದ ಬಸವರಾಜ ನಾಡಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬುಗೌಡ ಬಾದರ್ಲಿ, ಡಿವೈಎಸ್ಪಿ BS ತಳವಾರ್, CT ಪಾಟೀಲ್ ಹಾಗೂ ಫ್ಯಾಮಿಲಿ ರಿಕ್ರಿಯೇಷನ್ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು. ಭತ್ತ ಖರೀದಿ ಮಾಡಿ ಹಣ ಕೊಡಲಾರದೆ ಸತಾಯಿಸಿದ್ದಕ್ಕೆ ರೊಚ್ಚಿಗೆದ್ದ ರೈತರಿಂದ ಭತ್ತ ಖರೀದಿ ಮಾಡುವ ಏಜೆನ್ಸಿ ಹುಡುಗನ ಮೇಲೆ ಹಲ್ಲೆ ನಡೆದಿದ್ದು, ಹುಡುಗನ ತಂದೆಯ ದೂರಿನ ಮೇರೆಗೆ ಕೇಸ್ ದಾಖಲಾಗಿದೆ. ತಾಲೂಕಿನ ಗೊರಬೇಳ ಗ್ರಾಮದ ಶಿವರಾಜ್ ಪಾಟೀಲ್ ಹಾಗೂ ಇನ್ನಿತರರು ಸೇರಿ ಕಾರ್ಟಿಗಿ ಗ್ರಾಮದ ಭತ್ತ ಖರೀದಿ ಮಾಡುವ ಏಜೆನ್ಸಿ ಹುಡುಗ ರವಿಕುಮಾರ್ ಮೇಲೆ ಹಲ್ಲೆ ಮಾಡಿದ್ದು, ಹಲ್ಲೆಗೊಳಗಾದ ರವಿಕುಮಾರ್ನನ್ನು ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ. ನನ್ನ ಮಗ ಕಾರ್ಟಿಗಿಯಲ್ಲಿ ಭತ್ತ ಖರೀದಿ ಮಾಡುವ ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದು, ಹಣ ಕೊಡುವುದಾಗಿ ಹೇಳಿ ಕಾರ್ಟಿಗಿ ಪೊಲೀಸ್ ಠಾಣೆಯಲ್ಲಿ ಮಾತುಕತೆಯಾಗಿ ಠಾಣೆಯಿಂದ ಹೊರಗೆ ಬಂದಾಗ ಗೊರೆಬೇಳ ಗ್ರಾಮದ ಶಿವರಾಜ್ ಪಾಟೀಲ್, ಮಹೇಶ್ ಕೊಂಕೆಗೇರ್, ಸುದ್ದಿ ಮಂಜು ಸೇರಿದಂತೆ ಇನ್ನಿತರರ ಗುಂಪು ನನ್ನ ಮಗನನ್ನು ಸಿಂಧನೂರಿಗೆ ಕರೆದುಕೊಂಡು ಹೋಗಿ ಬಟ್ಟೆ ಬಿಚ್ಚಿ ಮನ ಬಂದಂತೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಹಲ್ಲೆಗೊಳಗಾದ ರವಿಕುಮಾರ್ ತಂದೆ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದರು. ಹಣ ನೀಡುವುದಾಗಿ ಹೇಳಿದರೂ ಸಹ ಗೊರೆಬಾಳ ಶಿವರಾಜ್ ಪಾಟೀಲ್ ಹಾಗೂ ಇನ್ನಿತರರು ರೌಡಿಗಳಂತೆ ನನ್ನ ಮಗನ ಮೇಲೆ ಹಲ್ಲೆ ಮಾಡಿದ್ದು, ಇದರ ಬಗ್ಗೆ ಪೊಲೀಸರು ಕಠಿಣ ಕ್ರಮ ಕೈಗೊಂಡು ನನ್ನ ಮಗನಿಗೆ ನ್ಯಾಯ ಒದಗಿಸುವಂತೆ ಮನವಿ ಮಾಡಿಕೊಂಡರು. ನಗರ ಪೊಲೀಸ್ ಠಾಣೆಯ PS ದುರ್ಗಪ್ಪ ಅವರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ವನಸಿರಿ ಫೌಂಡೇಶನ್ ಮತ್ತು ಅಖಂಡ ಭೂಮಿ ಫೌಂಡೇಶನ್ ಹಾಗೂ ಕುರುಕುಂದ ಗ್ರಾಮದ ಹಿರಿಯರು ಯುವಕರು ಸೇರಿ ಇಂದು ಗ್ರಾಮದ ರುದ್ರಭೂಮಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೆಸಿದರು. ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಸ್ಮಶಾನಕ್ಕೆ ಹೋದಾಗ ಎಲ್ಲರೂ ಮಾತನಾಡಿಕೊಳ್ಳುವುದು ಸ್ಮಶಾನದ ಸ್ವಚ್ಛತೆ, ವಿದ್ಯುತ್ ದೀಪ, ರಸ್ತೆ, ಗಿಡ ಮರಗಳ ಕುರಿತು. ಮಣ್ಣು ಕೊಟ್ಟು ಮರಳಿದಾಗ ಎಲ್ಲರೂ ಮರೆತು ಬಿಡುತ್ತಾರೆ. ಆದರೆ ವನಸಿರಿ ಫೌಂಡೇಶನ್ ಹಾಗೂ ಅಖಂಡ ಭೂಮಿ ಫೌಂಡೇಶನ್ ಗೆಳೆಯರು ಆಡದೇ ಮಾಡಿ ತೋರಿಸುವ ಕೆಲಸ ಮಾಡಿದ್ದಾರೆ. ಕುರುಕುಂದ ಗ್ರಾಮದ ಎಲ್ಲರ ಸಹಾಯದಿಂದ ಗ್ರಾಮದ ರುದ್ರಭೂಮಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ ರೂಪಿಸಿ ಪರಿಸರ ಜಾಗೃತಿ ಜೊತೆಗೆ ರುದ್ರಭೂಮಿಯನ್ನು ಗಿಡಮರಗಳಿಂದ ಇರುವ ಹಾಗೆ ನೋಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ನೂರಾರು ಹಿರಿಯರು ಯುವಕರು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಬೂತುಲ್ದಿನಿ ಗ್ರಾಮದಲ್ಲಿ ವಾಂತಿ ಭೇದಿ ಪ್ರಕರಣ, 27 ಜನ ಅಸ್ತವ್ಯಸ್ತ. ವೃತ್ತಿ ಮತ್ತು ನಿವೃತ್ತಿ ನೌಕರರ ಜೀವನದಲ್ಲಿ ಬಹಳ ಮುಖ್ಯ. ಕೆ ವಿರೂಪಾಕ್ಷಪ್ಪ. ದಿವಂಗತ ದೀಪು ಗೌಡ ಸ್ಮರಣಾರ್ಥ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆರಂಭ. ಭತ್ತ ಖರೀದಿ ಹಣ ಕೊಡಲಾರದೆ ಸತಾಯಿಸಿದ್ದಕ್ಕೆ ಏಜೆನ್ಸಿ ಹುಡುಗನ ಮೇಲೆ ಹಲ್ಲೆ, ಪ್ರಕರಣ ದಾಖಲು. ಕುರುಕುಂದ ಗ್ರಾಮದ ರುದ್ರಭೂಮಿಯಲ್ಲಿ ಸಸಿ ನೆಟ್ಟ ವನಸಿರಿ ಫೌಂಡೇಶನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಸತ್ಯ ಗಾರ್ಡನ್ ಹತ್ತಿರ, ಸಿಂಧನೂರು. 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭ. ನರ್ಸರಿಯಿಂದ 10ನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ. ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ CBSC ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ. ವಿಶಾಲವಾದ ಕ್ರೀಡಾ ಮೈದಾನ, ಉತ್ತಮ ವಾತಾವರಣ, ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ. ನರ್ಸರಿಯಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ. ಮಾಂಟೆಸರಿ ವಿಧಾನ, ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ. ನವೀಕರಿಸಲಾದ ಸೈನ್ಸ್ ಲ್ಯಾಬ್, ಮ್ಯಾಥ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ ಸೌಲಭ್ಯ ಹೊಂದಿದೆ. ನರ್ಸರಿ, LKG ಮತ್ತು UKG ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ LAB ಪ್ರಾರಂಭಿಸಲಾಗಿದೆ. ಮಕ್ಕಳ ಬೆಳವಣಿಗೆಗೆ ಕರ್ಸಿವ್ ಹ್ಯಾಂಡ್ ರೈಟಿಂಗಿಗೆ ಮೊದಲ ಆದ್ಯತೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು, ಯೋಗ, ಸಂಗೀತ, ಚಿತ್ರಕಲೆ, ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ. ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ 16 ವರ್ಷಗಳಿಂದ 10ನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ. ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯಕ್ಕೆ ಉದಾಹರಣೆಯಾಗಿದೆ. ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ.
ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ. ವಿಜ್ಞಾನ ಪ್ರದರ್ಶನ, ಚಂದ್ರಯಾನ 3, ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಸತ್ಯ ಗಾರ್ಡನ್ ಹತ್ತಿರ, ಸಿಂಧನೂರು. ಮೊಬೈಲ್ ನಂಬರ್ 9845957019 ಹಿಂದೆ ಸಂಪರ್ಕಿಸಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.